ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಯುವರಾಜ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೌದು, ಸ್ಯಾಂಡಲ್ವುಡ್ನ ಯುವರಾಜ ರಾಜಕಾರಣದಲ್ಲಿ ಸದಾ ಸಕ್ರಿಯರಾಗಿರ್ತಕ್ಕಂಥ ಯುವ ರಾಜಕಾರಣಿ ಅಂತಲೇ ಹೇಳಬಹುದು. ಇವರು ರಾಜಕಾರಣದ ಜೊತೆಗೆ ಚಲನಚಿತ್ರ ರಂಗದಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಮುತ್ತು ಮಡದಿಯ ಜೊತೆಗೆ ಆಗಾಗ ಕೆಲವೊಂದಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಇನ್ನು ನಿಖಿಲ್ ಅವರ ಮಡದಿಯ ಹೆಸರು ರೇವತಿ ಅಂತ. ಬೆಂಗಳೂರಿನ ವಿಜಯನಗರದ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ ಅವರ ಹಿರಿಯ ಸಹೋದರನ ಮೊಮ್ಮಗಳೇ ಈ ರೇವತಿ. ಶ್ರೀದೇವಿ ಮತ್ತು ಮಂಜುನಾಥನವರ ಪುತ್ರಿ ರೇವತಿ. ಇವರಿಗೆ ಋತು ಮಂಜುನಾಥ್ ಎಂಬ ಹೆಸರು ಕೂಡ ಇದೆ, ಆದರೆ ರೇವತಿ ಅಂತ ಕರೀತಾರೆ. ಇನ್ನು ರೇವತಿಯವರ ವಿದ್ಯಾಭ್ಯಾಸ ಹಾಗೂ ಮದುವೆಗೂ ಮುಂಚೆ ಏನು ಮಾಡ್ತಿದ್ರು ಅನ್ನೋದು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ರೇವತಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಏಪ್ರಿಲ್ 17, 2020 ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲೇ ಮದುವೆಯಾಗ್ತಾರೆ. ಈ ದಂಪತಿಗೆ ಮುದ್ದಾದ ಗಂಡು ಮಗು ಕೂಡ ಇದೆ. ಕೋವಿಡ್ ಸಂದರ್ಭ ಆಗಿದ್ದರಿಂದ ಕೇವಲ ಕುಟುಂಬಸ್ಥರು ಹಾಗೂ ಆಪ್ತರ ನಡುವೆ ಇವರ ಮದುವೆ ನೆರವೇರುತ್ತೆ. ಇನ್ನು ಇದೀಗ ರೇವತಿಯವರು ಮಗನ ಲಾಲನೆ ಪಾಲನೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕಿಂತ ಮೊದಲು ರೇವತಿಯವರು ಅಂದರೆ ಮದುವೆಗಿಂತ ಮೊದಲು ವೃತ್ತಿಯಲ್ಲಿ ಇವರು ಜುವೆಲರಿ ಡಿಸೈನಿಂಗ್ ಕೆಲಸವನ್ನು ಮಾಡ್ತಾ ಇದ್ರು. ಹೌದು, ಇವರು ವೃತ್ತಿಯಲ್ಲಿ ಜುವೆಲರಿ ಡಿಸೈನಿಂಗ್ ಕೆಲಸವನ್ನು ಮಾಡ್ತಿದ್ರು. ಇನ್ನು ಆರ್ಕಿಟೆಕ್ಚರ್ನಲ್ಲಿ ರೇವತಿಯವರು ಪದವಿಯನ್ನು ಪಡೆದಿರೋ ಕಾರಣದಿಂದಾಗಿ ಮದುವೆಗೂ ಮೊದಲು ಜುವೆಲರಿ ಡಿಸೈನಿಂಗ್ನಲ್ಲಿ ರೇವತಿ ಮಂಜುನಾಥ್ ಡಿಪ್ಲೊಮಾ ಕೋರ್ಸನ್ನು ಮಾಡಿದರು. ಹೀಗಾಗಿ ಜುವೆಲರಿ ಡಿಸೈನಿಂಗ್ನಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇರೋ ಕಾರಣ ಅದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಮದುವೆಗೂ ಮುನ್ನ ರೇವತಿಯವರು ಕೆಲಸಕ್ಕೆ ಅಂತ ಹೋಗ್ತಿದ್ರಾ ಇಲ್ವಾ ಅದರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಬಟ್ ಜುವೆಲರಿ ಡಿಸೈನಿಂಗ್ನಲ್ಲಿ ಇವರಿಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಅದರಲ್ಲಿ ಡಿಪ್ಲೊಮಾ ಅಂದರೆ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.